ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ನಿಂಬೂರು ಗ್ರಾಮದ ಹಳ್ಳದಲ್ಲಿ ವ್ಯಕ್ತಿಯೋರ್ವ ಮುಳುಗಿದ್ದಾನೆ ಎಂದು ಕಂಡು ಬರ್ತಾ ಇದೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಈಗ ಕೆಲಸ ಈಗಾಗಲೇ ಪ್ರಾರಂಭವಾಗಿದೆ. ನೀವು ನೋಡ್ತಾ ಇರ್ಬೋದು, JCB ಕೂಡ ಬಂದಿದೆ, ಅಗಿತಾ ಇದೆ. ನೀರಲ್ಲಿ ವ್ಯಕ್ತಿ ಪ್ರತ್ಯಕ್ಷ ಆಗ್ತಾನೆ ಅಂಥೇಳಿ ಹುಡುಕ್ತಾ ಇದ್ದಾರೆ. ಅದೇ ಇನ್ನೂ ಕಂಡು ಬರ್ತಾ ಇಲ್ಲ ಯಾವ ಸ್ಥಳದಲ್ಲಿದ್ದಾನೆ ಅಂಥೇಳಿ ವ್ಯಕ್ತಿ. ಸೊ ಇವಾಗ ನೀರನ್ನು ಪಕ್ಕಕ್ಕೆ ಸರಿಸಲಿಕ್ಕೆ JCB ಕೂಡ ಬಂದಿದೆ. ತಾವು ನೋಡ್ಬೋದು ಇಲ್ಲಿ ಎಷ್ಟು ಜನಸ್ಥಾವರ ಆವರಿಸಿದೆ. ಹಾಗೆ ಎಲ್ಲ ಗ್ರಾಮದ ಸದಸ್ಯರು ಇಲ್ಲಿ ಬಂದಿದ್ದಾರೆ. ಸೊ ಸದ್ಯ ಕಾರ್ಯನಿರತರವಾಗಿದೆ ಮಾಲ್ತೇಶ್. ನೀವು ನೋಡ್ತಾ ಇರ್ಬೋದು, ಮೀನು ಹಿಡಿಲಿಕ್ಕೆ ಹೋಗಿ ವ್ಯಕ್ತಿ ನೀರಲ್ಲಿ ಮುಳುಗಿ ಸಾವಿಗೀಡಾಗಿದ್ದಾನೆ ಎಂದು ಕಂಡು ಬರ್ತಾ ಇದೆ. ನೀವೆಷ್ಟು ಆಳವಾಗಿದೆ ಅಂತ ನೋಡ್ತಾ ಇರ್ಬೋದು, ಇಲ್ಲಿ ಅಗಿತಾ ಇದ್ದಾರೆ. ಸೊ ಮೀನನ್ನು ಹಿಡಿಲಿಕ್ಕೆ ಬಂದಂಥ ವ್ಯಕ್ತಿ ನೀರಿನಲ್ಲಿ ಮುಳುಗಡೆ ಸಾವಾಗಿದೆ. ಸೊ ತಾವು ನಿಂಬೂರು ಗ್ರಾಮದಲ್ಲಿ ಈ ಥರ ಒಂದು ಘಟನೆ ನಡೆದಿದೆ. ತಾವು ನೋಡ್ತಾ ಇರ್ಬೋದು, ಸದ್ಯ ಲೈವ್ ಆಗಿ ಕಂಡು ಬರ್ತಾ ಇದೆ ತಮ್ಮ ಮುಂದೆ. ವ್ಯಕ್ತಿ ಇನ್ನೂ ಎಲ್ಲಿದ್ದಾನೆ ಅಂತೇಳಿ ಕಂಡು ಬರ್ತಾ ಇಲ್ಲ. ಸೊ ತಾವು ಇವಾಗ ನೋಡ್ತಾ ಇರ್ಬೋದು, ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ, ಕಾರ್ಯಾಚರಣೆ ಮಾಡ್ತಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಅವರು ಕೂಡ ಬಂದಿದ್ದಾರೆ. ತಾವು ನೋಡ್ತಾ ಇರ್ಬೋದು ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ ಅಂತೇಳಿ ಲೈವ್ ಅಪ್ಡೇಟ್ ತಮ್ಮ ಮುಂದೆ ಬರ್ತಾ ಇದೆ. ಡಿ ಕಾರು ನಿಂಬೂರಿಂದ ತಮ್ಮ ಮುಂದೆ ಒಂದು ಪ್ರತ್ಯಕ್ಷದರ್ಶಿಯಾಗಿ ನಾನು ಲೈವ್ ಮಾಡ್ತಾ ಇದ್ದೀನಿ. ಜನರು ಇಲ್ಲಿ ನಿಂತು ವೀಕ್ಷಣೆ ಮಾಡ್ತಾ ಇದ್ದಾರೆ. ನೀರಿನ ಆಳ ತುಂಬ ಇದೆ ಅಂಥೇಳಿ ಕಂಡು ಬರ್ತಾ ಇದೆ. ಸುಮಾರು ಒಂದು 15ರಿಂದ 20 ಅಡಿ ಆಳವೇ ಆಗಿದೆ ಅಂತ ಕಂಡು ಬರ್ತಾ ಇದೆ. ಪ್ರತ್ಯಕ್ಷದರ್ಶಿ ತನ್ನ ಜೊತೆ ಇದ್ದಂಥ ವ್ಯಕ್ತಿ ಹೇಳ್ತಾ ಇದ್ದಾನೆ, ಇಲ್ಲೇ ಒಂದು 20 ಅಡಿ ಆಳದಲ್ಲಿ ಮುಳುಗಿರ್ತಾನೆ ಅಂಥೇಳಿ ಒಂದು ಶಂಕೆ ಕಂಡು ಬರ್ತಾ ಇದೆ. ತಾವು ನೋಡ್ತಾ ಇರ್ಬೋದು ಯಾವ ರೀತಿ ಕಾರ್ಯ ನಡೀತಾ ಇದೆ ಅಂಥೇಳಿ. ನೀರಲ್ಲಿ ಈಜಲಿಕ್ಕೆ ಬರದೇ ಕಾರಣಕ್ಕಾಗಿ ವ್ಯಕ್ತಿ ಸಾವಿಗೀಡಾಗಿದೆ ಅಂತ ಕಂಡು ಬರ್ತಾ ಇದೆ. ತಾವು ನೋಡ್ತಾ ಇರ್ಬೋದು, ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ನಿಂಬೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಸದ್ಯ ನೀವು ನೋಡ್ತಾ ಇದ್ದೀರಿ, ನೀರನ್ನು ತಡೆ ಹಿಡೋಕ್ಕೆ JCB ಕಾರ್ಯ ಮಾಡ್ತಾ ಇದ್ದಾವೆ. ತಾವು ನೋಡ್ತಾ ಇರ್ಬೋದು, ಇಲ್ಲಿ ಸಾಕಷ್ಟು ಜನಸ್ತೋಮ ಆವರಿಸಿದೆ. ಸೊ ಆ ಕಡೆಯಿಂದ ನೀರು ಹರಿದು ಬರುತ್ತೆ. ಇದು ನೇರವಾಗಿ ಹುಮ್ನಾಬಾದ್ ಪಟ್ಟಣದಿಂದ ಮಾಣಿಕ್ ನಗರಿಂದ ನೀರು ಹರಿದು ಬರುತ್ತೆ. ತುಂಬ ದೊಡ್ಡ ಒಂದು ಹಳ್ಳ ಕೆರೆ, ಇದು ಕಾರಂಜ ನದಿ ಸೇರುತ್ತೆ. ಸೊ ಇದೇ ಹಳ್ಳದಲ್ಲಿ ವ್ಯಕ್ತಿ ಮೃತಪಟ್ಟಿದ್ದಾನೆ ಅಂಥೇಳಿ ಕಂಡು ಬರ್ತಾ ಇದೆ. ಎಲ್ಲರೂ ಸಾಕಷ್ಟು ಸಾಹಸ ಪಡ್ತಿದ್ದಾರೆ, ಆದರೆ ವ್ಯಕ್ತಿ ಶವ ಇನ್ನೂ ಪತ್ತೆ ಆಗಿಲ್ಲ. ತಾವು ನೋಡ್ತಾ ಇರ್ಬೋದು ಮಾಲ್ತೇಶ್.